ಕೈಲಾಶ್ ನ್ಯೂಸ್ ಆನ್ ಮೊಬೈಲ್ ಸರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಕಾಲರ್ಗಳನ್ನ ತೆಗೆದುಕೊಂಡ್ವಿ. ಈಗ ನಮ್ಮೊಂದಿಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಅವರು ಓದಿದ್ದು ವೈದ್ಯಕೀಯ, ಆದರೆ ಆರಿಸ್ಕೊಂಡಿದ್ದು ಮಾತ್ರ ನಟನೆಯನ್ನ, ಚಿತ್ರರಂಗವನ್ನ. ಅವರೇ ಡಾಕ್ಟರ್ ಸಿದ್ಧಾರ್ಥ್ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ಧಾರ್ಥ್, ನೀವೀಗ AK-56 ಚಿತ್ರವನ್ನ ಮಾಡ್ತಾ ಇದ್ದೀರಿ. ಇದು ನಿಮ್ಮ 2ನೇ ಚಿತ್ರ. ಏನಿದ್ರ ವಿಶೇಷತೆ? ಒಬ್ರು ವೈದ್ಯರಾಗಿ ಸಿರಿಂಜು ಇದನ್ನ ಸ್ಟೆಥೋಸ್ಕೋಪ್ ಇಟ್ಕೊಂಡ್ ಬದಲು ಇಲ್ಲಿ AK-56 ಇಟ್ಕೊಂಡಿದ್ದೀರಾ? ಇಲ್ಲ, ಆ ಥರ ಅಂತೇನಿಲ್ಲ. ವೈದ್ಯರಾದ ತಕ್ಷಣನೇ ನಾವು ಮೂವೀಸ್ ಮಾಡಬಾರ್ದು ಅಂತ ಏನಿಲ್ಲ. ಆಸ್ ಸೂನ್ ಆಸ್ ಐ ಕಂಪ್ಲೀಟೆಡ್ ಮೈ ಸ್ಟಡೀಸ್ ಐ ಗಾಟ್ ಇನ್ ಟು ಮೂವೀಸ್. ಆ್ಯಕ್ಚುಲಿ ಮುಂಚೆಯಿಂದ ಮಾಡಬೇಕು ಅಂತ ಆಸೆ ಇತ್ತು? ಆ ಥರ ಏನಿರಲಿಲ್ಲ, ಬಟ್ ಆಕ್ಸಿಡೆಂಟ್ಲಿ ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮಿ. ಸೊ ವೆನ್ ಐ ಡಿಡ್ ಮೈ ಫಸ್ಟ್ ಮೂವಿ ಮಾಡಿದಾಗ ಅದು ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿ, ಸೊ ಐ ನೋ ದ ಪೀಪಲ್ ಹೂ ಆರ್ ಫಿಲ್ಮ್ ಮೇಕಿಂಗ್ ಪೀಪಲ್. ಸೊ ಅವ್ರು ನನ್ನನ್ನು ಕಾಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಸೊ ಐ ಟುಕ್ ಅಬೌಟ್ 6 months to decide to get into the movies. ಸೊ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಡಿಸೈಡ್ ಮಾಡಿ ಐ ಗೇವ್ ಎನ್ ಎಂಟ್ರಿ. ಸೊ ಅದಾದಮೇಲೆ ಸೆಕೆಂಡ್ ಮೂವಿ ಬಂದು AK-56. ಏನು ವ್ಯತ್ಯಾಸ ಅನ್ಸುತ್ತೆ ಮುಂಚೆಗೂ ಮತ್ತು AK-56? ಅಫ್ಕೋರ್ಸ್ ಇಟ್ ವಾಸ್ ಲೈಕ್ ನಾನು ಫಸ್ಟ್ ಮೂವಿ ವಾಸ್ ಎ ಬಡ್ಡಿಂಗ್ ಆ್ಯಕ್ಟರ್ ಥರ. ಸೊ ಇದು ಒಂದು ಸ್ವಲ್ಪ ಸೆಕೆಂಡ್ ಮೂವಿ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಎ ಲಾಟ್. ಆ್ಯಂಡ್ ಇಲ್ಲಿ ಒಂಥರ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಅನಿಸ್ತದೆ ನನಗೆ. ಡಿಶುಮ್ ಜಾಸ್ತಿ ಇದೆಯಾ? ಐ ಮೀನ್ AK-56 ಟೈಟ್ಲೇ ಆಗಿದೆ. ಸೊ ಹಂಗಿದ್ಮೇಲೆ ಸ್ವಲ್ಪ ಡಿಶುಮ್ ಇರಲೇಬೇಕಲ್ಲ. ಅದು ಫೈಟ್ ಇದರಲ್ಲಿ ತುಂಬಾ ಎಕ್ಸ್ಟ್ರಾರ್ಡಿನರಿಲಿ ಮಾಡಿದ್ದಾರೆ. ಒಂದು ಸೀನ್ ಅಂತೂ ಬಹಳ ಖರ್ಚು ಮಾಡಿರುವಂತದ್ದು ಅಂತ ಕೇಳ್ಪಟ್ಟದ್ದು. ಮೋರ್ ದೆನ್ ಖರ್ಚು ಮಾಡಿರೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಆ ಸಿಚುಯೇಷನ್ಗೆ ಆ ಸೀನ್ ಮಾಡಲೇಬೇಕಿತ್ತು. ಸೊ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಸ್ವಲ್ಪ ಖರ್ಚಾಗಿದೆ. ದಟ್ ಈಸ್ ಐ ಮೀನ್ ಇನ್ವೈಟಬಲ್ ಸರ್ಕಮ್ಸ್ಟಾನ್ಸಸ್. ಬಟ್ ಅದು ಸೀನ್ ನೋಡಿದಾಗ ಪೀಪಲ್ ಆರ್ ಎಂಜಾಯಿಂಗ್ ದ ಮೋಸ್ಟ್. ಸೊ ಅದು ಹೆಂಗೆ ಅಂತಂದ್ರೆ ಎಲ್ಲರೂ ಒಂಥರ ದೇ ಆರ್ ನಾಟ್ ಬ್ಲಿಂಕಿಂಗ್. ಸೊ ದೇ ಆರ್ ಜಸ್ಟ್ ಸ್ಟೇರಿಂಗ್ ಅಟ್ ದ ಸ್ಕ್ರೀನ್. ಸೊ ಅದು ನೋಡಿದಾಗ ಖುಷಿ ಆಗುತ್ತೆ. ಬಿಕಾಸ್ ಏನೇ ಎಫರ್ಟ್ಸ್ ಮಾಡಿದ್ರು ಕೂಡ ಅದನ್ನ ಆಡಿಯನ್ಸ್ನ ನಾವು ಟ್ರ್ಯಾಕ್ ಮಾಡೋದಿದೆಯಲ್ಲ ಸ್ಕ್ರೀನ್ ಮೇಲೆ, ಇಟ್ಸ್ ಅ ವೆರಿ ಗುಡ್ ಟ್ಯಾಲೆಂಟ್. ಅದನ್ನು ಓಂ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ AK-56 ಆ್ಯಕ್ಚುಲಿ. ಆ್ಯಂಡ್ ಐ ಎಂಜಾಯ್ ಡೂಯಿಂಗ್ ಇಟ್. ಆ್ಯಂಡ್ ಅದು ರಿಸ್ಕಿ ಶಾರ್ಟ್ಸ್ದು ತುಂಬ ಇತ್ತು ಆ್ಯಕ್ಚುಲಿ. ಮೋರ್ ದೆನ್ ಎನಿಥಿಂಗ್ ಇಟ್ ವಾಸ್ ಲೈಕ್ ಓಂ ಪ್ರಕಾಶ್ ಡೈರೆಕ್ಷನ್ನು ಮತ್ತು AK-56, ಬಿಕಾಸ್ AK-47 ವಾಸ್ ಅ ಸೂಪರ್ ಹಿಟ್. ಸೊ AK-56 ಬಂದು ನಾವು ಆ ಲೆವೆಲ್ಗೆ ಮಾಡಬೇಕಲ್ಲ, ಆದರೆ ಬಿಕಾಸ್ ನನ್ನ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ಅದನ್ನು ನಾನು ಟ್ಯೂನ್ ಅಪ್ ಮಾಡಿ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ಗ್ರೋ ಅಪ್, ಲೈಕ್ ಯು ನೋ, ಬಿಕಾಸ್ ವರ್ಕಿಂಗ್ ವಿತ್ ಸಚ್ ಅನ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಅಂತ. ನಿಮಗೆ ಪರ್ಸನಲಿ ಯಾವ ಥರದ ಚಿತ್ರಗಳು ಇಷ್ಟ ಆಗುತ್ತೆ? ಈ ಥರ ಆಕ್ಷನ್ ಮೂವೀಸ್ಗಳಲ್ಲಿ ಐ ಲವ್ ಆಕ್ಷನ್ ಮೂವೀಸ್. ನನಗೆ ಆಕ್ಷನ್ ಓರಿಯೆಂಟೆಡ್ ಮೂವೀಸ್ ಮಾಡೋದಕ್ಕೆ ತುಂಬ ಇಷ್ಟ. ಸೊ ಐ ಲವ್ ಟು ಮೈ ಫ್ಯಾನ್ಸ್, ಐ ಮೀನ್ ಇಫ್ somebody wants to call me, I like calling me as an action hero. ಅಂದ್ರೆ ಸ್ಯಾಂಡಲ್ವುಡ್ ನ ಆಕ್ಷನ್ ಹೀರೋ ಆಗಿ ಬಿಂಬಿತ ಆಗಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ. ಸೊ ಈ ಚಿತ್ರದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೀರೋಯಿನ್ ಜೊತೆ ಇರ್ಬೋದು, ಯಾವ ರೀತಿ ಇತ್ತು ಅನುಭವ? ಹೇಗನಿಸ್ತು? ಹೇಗೆ ಭಿನ್ನ ಅಂತ ಅನಿಸ್ತು? ಎಲ್ಲರೂ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಆ್ಯಕ್ಚುಲಿ. ಬಿಕಾಸ್ ಐ ಆಮ್ ಓನ್ಲಿ ಸೆಕೆಂಡ್ ಮೂವಿ ಓಲ್ಡ್, ಬಿಕಾಸ್ ಇನ್ನು ಶೂಟಿಂಗ್ ಶುರು ಆಗಬೇಕಾಯ್ತು. ದಟ್ ಮೀನ್ಸ್ 1 ಮೂವಿ ಓಲ್ಡ್ ಪರ್ಸನ್. ಈಗ ಸೆಕೆಂಡ್ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆರ್ಟಿಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಅಪೋಸಿಟ್ನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ದೇ ಶುಡ್ ನಾಟ್ ಗೆಟ್ ಫ್ರಸ್ಟ್ರೇಟೆಡ್ ವಿತ್ ನ್ಯೂ ಆರ್ಟಿಸ್ಟ್, ಬಿಕಾಸ್ ಅವರು ಆ್ಯಕ್ಟಿಂಗು ಸಪ್ರೆಸ್ ಆಗಿಬಿಡುತ್ತೆ. ಸೊ ಆ ಲೆವೆಲ್ಗೂ ನಾನು ಅಟ್ಲೀಸ್ಟ್ ಏನೋ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ನಾನು ಎಡುವುದ್ರೂ ಕೂಡ ಅದನ್ನು ನನ್ನನ್ನು ಸೀನಿಯರ್ ಆರ್ಟಿಸ್ಟ್ ನಾನು ತಿದ್ದಿದ್ದಾರೆ. ಸೊ ಅದಕ್ಕೆ ಐ ಹ್ಯಾವ್ ಟು ಸೇ ಹ್ಯಾಂಡ್ಸ್ ಅಪ್ ಟು ದೆಮ್. So it was a very good team. I mean, it is a lovely and it is a fascinating, kind of a team actually for me. I loved each and every day of shooting AK-56 actually. That's wonderful. ನೀವು ಅದನ್ನ ನೆನಪಿಸ್ಕೊತಾ ಇದ್ದೀರಿ. ನಾವು ಹಾಗೇನೆ ವೀಕ್ಷಕರಿಗೆ ಕಳೆದ ಬಾರಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ SMS ರೌಂಡ್ಗಾಗಿ. ಬನ್ನಿ ಅದರ ಉತ್ತರವನ್ನ ನೋಡೋಣ. ವೀಕ್ಷಕರೇ, ಕಳೆದ ಬಾರಿಯ SMS ರೌಂಡ್ನ ಪ್ರಶ್ನೆಗಳು ಹಾಗೂ ಮತ್ತು ಉತ್ತರಗಳನ್ನ ನೋಡೋಣ. ನಾವು ಕೇಳಿದಂತಹ ಮೊದಲನೇ ಪ್ರಶ್ನೆ SMS ರೌಂಡ್ಗೆ, ಕಲಿಯುಗದ ಶ್ರೀಮಂತ ದೇವರು ಯಾರು? ಆಯ್ಕೆಗಳು: A. ತಿರುಪತಿ ತಿಮ್ಮಪ್ಪ, B. ಶಿರಡಿ ಸಾಯಿಬಾಬಾ, C. ಅನಂತ ಪದ್ಮನಾಭ, D. ಶ್ರೀಕೃಷ್ಣ. ಸರಿಯಾದಂತಹ ಉತ್ತರ ಕಲಿಯುಗದ ಶ್ರೀಮಂತ ದೇವರು ತಿರುಪತಿ ತಿಮ್ಮಪ್ಪ. ಎರಡನೇ ಪ್ರಶ್ನೆ ನಾವು SMS ರೌಂಡ್ಗಾಗಿ ಕೇಳಿದ್ದು ಯಾವುದು ಅಂತ ನೋಡೋಣ. ಉತ್ತರ ಯಾವುದು ಅಂತ ನೋಡೋಣ. ರಾಜ್ಯದಲ್ಲಿರುವಂತಹ ಪಕ್ಷೇತರ ಶಾಸಕರ ಸಂಖ್ಯೆ ಎಷ್ಟು? ಆಯ್ಕೆಗಳು: A. 7, B. 5, C. 6, D. 8. ಸರಿಯಾದಂತಹ ಉತ್ತರ A. 7. ರಾಜ್ಯದಲ್ಲಿ 7 ಪಕ್ಷೇತರ ಶಾಸಕರಿದ್ದಾರೆ.
ಹಾಗೇನೆ ಮೂರನೇ ಪ್ರಶ್ನೆ ಯಾವ್ದು ಕೇಳಿದ್ವಿ, ನಿಮ್ಮ ಉತ್ತರ ಸರಿ ಹೋಗುತ್ತಾ? ತಾಳೆ ಹಾಕಿ ನೋಡಿ. ಮೂರನೇ ಪ್ರಶ್ನೆ, ದ್ರವರೂಪದ ಬಂಗಾರ ಅಂದ್ರೆ ಯಾವುದು? ಆಯ್ಕೆಗಳು: ಎ ಅಪರಂಜಿ, ಬಿ ಪೆಟ್ರೋಲ್, ಸಿ ಡೀಸೆಲ್, ಡಿ ಸೀಮೆ ಎಣ್ಣೆ. ಸರಿಯಾದಂತಹ ಉತ್ತರ ದ್ರವರೂಪದ ಬಂಗಾರ ಅಂತಂದ್ರೆ ಕಾಸ್ಟ್ಲಿ ಪೆಟ್ರೋಲ್. ಓಕೆ, ಹಾಗೇನೆ ನಾಲ್ಕನೇ ಪ್ರಶ್ನೆ ಯಾವ್ದು ಕೇಳಿದ್ವಿ, ಅದಕ್ಕೆ ಉತ್ತರ ಏನು ಅಂತ ನೋಡೋಣ. ನೀನಾಸಂ ಇದರ ಸ್ಥಾಪಕರು ಯಾರು? ಆಯ್ಕೆಗಳು: ಎ ಕೆ.ವಿ. ಸುಬ್ಬಣ್ಣ, ಬಿ ಶಿವಮೊಗ್ಗ ಸುಬ್ಬಣ್ಣ, ಸಿ ಶಿವರಾಮ್ ಕಾರಂತ್, ಡಿ ಬಿ.ವಿ. ಕಾರಂತ್. ಸರಿಯಾದಂತಹ ಉತ್ತರ ನೀನಾಸಂನ ಸ್ಥಾಪಕರು ಕೆ.ವಿ. ಸುಬ್ಬಣ್ಣ. ಹಾಗೇನೆ ಐದನೇ ಪ್ರಶ್ನೆ ಅಂದ್ರೆ ಕೊನೆಯ ಪ್ರಶ್ನೆ, ನಾವು SMS ರೌಂಡ್ಗಾಗಿ ಕೇಳಿದಂತದ್ದು. ಸರಿಯಾದ ಉತ್ತರ ಏನು ನೋಡೋಣ. ಸೀ ಬರ್ಡ್ ನೌಕಾನೆಲೆ ಇರೋದು ಎಲ್ಲಿ? ಆಯ್ಕೆಗಳು: ಎ ಪಣಂಬೂರು, ಬಿ ಕಾರವಾರ, ಸಿ ಮಂಗಳೂರು, ಡಿ ವಿಶಾಖಪಟ್ಟಣ. ಸರಿಯಾದಂತಹ ಉತ್ತರ ಸೀ ಬರ್ಡ್ ನೌಕಾನೆಲೆ ಇರುವಂತದ್ದು ಕಾರವಾರದಲ್ಲಿ. ಓಕೆ, ಹಾಗೇನೆ ಕಳೆದ ವಾರದ ಕಾರ್ಡ್ ರೌಂಡ್ ನಲ್ಲಿ ಯಾರೆಲ್ಲ ವಿಜೇತರಾಗಿದ್ದಾರೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಅದಕ್ಕೂ ಮುಂಚೆ ಉತ್ತರ ಏನಿತ್ತು, ಉತ್ತರ ಸರಿಯಾದಂತದ್ದು ಯಾವುದು ನೋಡೋಣ. ಕಾರ್ಡ್ ರೌಂಡ್ಗಾಗಿ ನಾವು ಕೇಳಿದಂತಹ ಮೊದಲ ಪ್ರಶ್ನೆ, ಸುವರ್ಣ ಸುದ್ದಿವಾಹಿನಿ ಜನರಿಗಾಗಿ ಆರಂಭಿಸಿರುವಂತಹ ಕಾರ್ಯಕ್ರಮ ಯಾವುದು? ಆಯ್ಕೆಗಳು: ಎ ಜನದನಿ, ಬಿ ಪಬ್ಲಿಕ್ ವಾಯ್ಸ್, ಸಿ ನಿಮ್ಮ ವೇದಿಕೆ, ಡಿ ನಿಮಗಾಗಿ. ಸರಿಯಾದಂತಹ ಉತ್ತರ ಸುವರ್ಣ ಸುದ್ದಿವಾಹಿನಿ ಜನರಿಗಾಗಿ ಆರಂಭಿಸಿರುವಂತಹ ಕಾರ್ಯಕ್ರಮ ಪಬ್ಲಿಕ್ ವಾಯ್ಸ್. ಎರಡನೇ ಪ್ರಶ್ನೆ ನಾವು ಕೇಳಿದ್ದು ಕಾರ್ಡ್ ರೌಂಡ್ಗಾಗಿ, ಅದರ ಉತ್ತರ ಏನು ನೋಡೋಣ. ರಾಜಕೀಯ ಚರ್ಚೆಗಾಗಿ ಶುರುವಾಗಿರುವಂತಹ ಹೊಸ ಕಾರ್ಯಕ್ರಮ ಯಾವುದು? ಆಯ್ಕೆಗಳು: ಎ ನಮ್ಮೊಂದಿಗೆ ಸಚಿವರು, ಬಿ ಸಖತ್ ಫೈಟ್, ಸಿ ಜುಗಲ್ಬಂದಿ, ಡಿ ನೇರ ನುಡಿ. ಸರಿಯಾದಂತಹ ಉತ್ತರ ಸಿ ಜುಗಲ್ಬಂದಿ, ರಾಜಕೀಯ ಚರ್ಚೆಗಾಗಿ ಶುರುವಾಗಿರುವಂತಹ ಹೊಸ ಕಾರ್ಯಕ್ರಮ. ಓಕೆ, ಹಾಗೇನೆ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ಸಿದ್ಧಾರ್ಥ್ ಹತ್ರ AK-56 ಬಗ್ಗೆ. ಹಾಗೇನೆ ನೀವು ಈ ಚಿತ್ರ ಅಂತೂ ಚಿತ್ರದಲ್ಲಿ ವಿಭಿನ್ನವಾದಂತಹ ಅನುಭವವನ್ನು ಪಡ್ಕೊಂಡ್ರಿ ಅಂತಂದ್ರೆ, ನಿಮ್ಮ ಕನಸಿನ ಪ್ರಕಾರ ಯಾವ ರೀತಿ ಚಿತ್ರಗಳನ್ನ ಮಾಡಲಿಕ್ಕೆ ನಿಮ್ಮ ಮನಸ್ಸು ತುಡಿಯುತ್ತೆ? ಮಾಸ್ ಆಕ್ಷನ್ ಓರಿಯೆಂಟೆಡ್. ಓಕೆ, ಐ ಲವ್ ಟು ಡು ದಟ್. ಯಾ, ಮಾಸ್ ಹೀರೋ ಆಗಿ ಬಿಂಬಿತ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಖಂಡಿತ. ನಿಮ್ಮ ಮನೆಯಲ್ಲೆಲ್ಲ ಏನಂತಂದ್ರು ನೀವು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತೀನಿ ಅಂದ ತಕ್ಷಣ? No, I mean there was an option for me, like ನಿಮ್ಮ ಇಂಟ್ರೆಸ್ಟ್ ಇದೆ ಅಂತಂದರೆ you should do a hard work, you should decide yourself. ನೀವು ಇದರಲ್ಲಿ ಸುಮ್ಮನೆ ಈಸಿ ಜಾಬ್ ಅಲ್ಲ ಇದು, ನೀವು ಕಷ್ಟಪಡಬೇಕಾಗತ್ತೆ ಅಂತ ಮನೆಯಲ್ಲಿ ಹೇಳಿದ್ರು. ಸೊ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಓಕೆ, ಲೈಫಲ್ಲಿ ಕಷ್ಟಪಡೋಣ, ನೋಡೋಣ ಹೆಂಗಿರುತ್ತೆ. ಸೊ ವಿ ಶುಡ್ ಹ್ಯಾವ್ ದಟ್ ಕೈಂಡ್ ಆಫ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಮನೆಯಿಂದ ಕೂಡ ತುಂಬ ಸಪೋರ್ಟಿವ್ ಆಗಿ ನನಗೆ ಮಾಡಿದ್ರು. ಸೊ ಇಟ್ ವಾಸ್ ಹಾರ್ಡ್. ಐ ಮೀನ್ ನನಗೆ ತುಂಬ ಆ್ಯಕ್ಚುಲಿ ಇನಿಷಿಯಲಿ ತುಂಬ ಕಷ್ಟ ಅನ್ನಿಸ್ತು, ಬಿಕಾಸ್ ಶೂಟಿಂಗ್ ಫಾರ್ ಅನ್ ಆ್ಯಕ್ಷನ್ ಮೂವಿ ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಅಟ್ ಆಲ್. ಸರ್ಜರಿ ಮಾಡಿದಷ್ಟು ಇಲ್ಲ, ಅದರಲ್ಲಿ AC ಇರ್ತೀವಿ, ಅದಿರ್ತೀವಿ. ಸೊ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಅದರ್ವೈಸ್ ಇದು ಬಂದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎ ಫೀಲ್ಡ್ ಬೇಸಿಕಲಿ. ಸೊ ಅದಕ್ಕೆ ಮೆಂಟಲ್ ಪ್ರಿಪರೇಷನ್ನು ಮತ್ತು ಫಿಸಿಕಲ್ ಪ್ರಿಪರೇಷನ್ನು ಎರಡೂ ಬೇಕಾಗುತ್ತೆ. ಅದೃಷ್ಟ ಕೂಡ ಕೈ ಜೊತೆಗಿರಬೇಕಾಗುತ್ತೆ. ಖಂಡಿತವಾಗೂ ಅದೃಷ್ಟ ಬೇಕಾಗುತ್ತೆ. ದಟ್ ಈಸ್ ಆಲ್ವೇಸ್ ನೀಡೆಡ್ ಫ್ರಮ್ ದಿ ಪೀಪಲ್. ವಂಡರ್ಫುಲ್. ಹಾಗಿದ್ರೆ ನಮ್ಮ ಅದೃಷ್ಟಶಾಲಿ ವಿಜೇತರು ಯಾರು ಅಂತ ನೋಡೋಣ. ಕಾರ್ಡ್ ರೌಂಡ್ನಲ್ಲಿ ನೀವು ಇಬ್ಬರು ವಿಜೇತರನ್ನ ಆಯ್ಕೆ ಮಾಡಿ, ಅಲ್ಲಿ ಕಾರ್ಡ್ಗಳಲ್ಲಿ ಯಾರು ಮೊದಲ ವಿಜೇತರು ಅಂತ ನೋಡೋಣ. ಕಳೆದ ವಾರದ ಕಾರ್ಡ್ ರೌಂಡ್ನ ವಿಜೇತರು, ಮೊದಲನೇ ವಿಜೇತರು ಗೀತಾ. ಎಲ್ಲಿಂದ? ಚಿಕ್ಕಮಂಗ್ಳೂರು. ಓಕೆ, ಗೀತಾ ಚಿಕ್ಕಮಂಗ್ಳೂರಿನಿಂದ. ಕಂಗ್ರಾಚುಲೇಷನ್ಸ್ ಗೀತಾ, ನೀವು ಮೊದಲ ವಿಜೇತರು ಕಾರ್ಡ್ ರೌಂಡ್ನಲ್ಲಿ. ಹಾಗೆಯೇ ಎರಡನೇ ವಿಜೇತರು, ಇನ್ನೊಂದು ಕಾರ್ಡ್. ಓಕೆ, ಎರಡನೇ ವಿಜೇತರು ಯಾರು ಅಂತ ನೋಡೋಣ. ಎರಡನೇ ವಿಜೇತರು ಬಸವರಾಜ್. ಓಕೆ, ನಾಗಚಂದ್ರಪುರ. ಓಕೆ, ಬಸವರಾಜ್ ನಾಗಚಂದ್ರದಿಂದ. ಕಂಗ್ರಾಚುಲೇಷನ್ಸ್ ಬಸವರಾಜ್, ನೀವು ಈ ಬಾರಿ ವಿಜೇತರಾಗಿದ್ದೀರಿ ಕಾರ್ಡ್ ರೌಂಡ್ ನಲ್ಲಿ. ಓಕೆ, ಹಾಗಿದ್ರೆ ಕಳೆದ ಬಾರಿ ಸಾಕಷ್ಟು ಜನ ವಿಜೇತರಾಗಿದ್ದಾರೆ. ಆ ವಿಜೇತರ ಪಟ್ಟಿಯನ್ನು ನೋಡ್ಬಿಡೋಣ. ಫೋನ್ ರೌಂಡ್ ಹಾಗೂ SMS ರೌಂಡ್ ನ ವಿಜೇತರ ಪಟ್ಟಿ ಈ ರೀತಿ ಇದೆ. ಕಳೆದ ಬಾರಿ ಫೋನ್ ರೌಂಡ್ ನಲ್ಲಿ ವಿಜೇತರಾದಂತವರು ಮಂಗಳೂರಿನ ಸಂತೋಷ್, ಶ್ರೀರಂಗಪಟ್ಟಣದ ಅನ್ಸರ್, ತಿಪಟೂರಿನ ಸೋಮಶೇಖರ್. ಹಾಗೇನೆ SMS ರೌಂಡ್ ನ ವಿಜೇತರು ಯಾರ್ಯಾರು ಅಂತ ನೋಡೋಣ. ರೋಹಿತ್, ಬೆಂಗಳೂರಿನ ರೋಹಿತ್, ಕೋಲಾರದ ಪಾರ್ಥಸಾರಥಿ, ತುಮಕೂರಿನ ಲೇಖನ, ಹುಬ್ಬಳ್ಳಿಯ ಹಿರೇಮಠ್, ರಾಯಚೂರಿನ ಶ್ರುತಿ,
ಎಲ್ಲ ವಿಜೇತರಿಗೂ ಶುಭಾಶಯಗಳು, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಹಾಗೆಯೇ ಈ ಎಲ್ಲ ಬಹುಮಾನಗಳ ಪ್ರಾಯೋಜಕರು ಮೊಬೈಲ್ಸ್ ಫ್ರಮ್ ದ ಹೌಸ್ ಆಫ್ ಕೈಲಾಶ್, SVT, ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ಬಸವನಗುಡಿ. ಕಸ್ತೂರಿ ರಾಯಲ್ ಗೋಲ್ಡ್ ಚಹಾ ಐಶ್ವರ್ಯ ಟಿ ಇಂಡಸ್ಟ್ರೀಸ್ ಬೆಂಗಳೂರವರ ತಯಾರಿಕೆ. ಓಕೆ, ಹಾಗಿದ್ರೆ ಈ ಬಾರಿಯ ಕಾರ್ಡ್ ರೌಂಡ್ಗೆ ಪ್ರಶ್ನೆಗಳು ಯಾವುದು ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಡಾಕ್ಟರ್ ಸಿದ್ಧಾರ್ಥ್ ಕೇಳ್ತಾರೆ. ಮೊದಲನೇ ಪ್ರಶ್ನೆ ನಮ್ಮ ಕಾರ್ಡ್ ರೌಂಡ್ಗಾಗಿ. ಪ್ರಶ್ನೆ ಹೀಗಿದೆ: ರಾತ್ರಿ 9:30ಕ್ಕೆ ಪ್ರಸಾರವಾಗುವ ಹೊಸ ಹಾಸ್ಯ ಕಾರ್ಯಕ್ರಮ ಯಾವುದು? ನಿಮ್ಮ ಆಪ್ಷನ್ಸ್: ಪರಮಾನಂದ, ಸತ್ಯಾನಂದ, ಕಿಲಕಿಲ ಕಾಮಿಡಿ ಮತ್ತು ನಿತ್ಯಾನಂದ. ವಂಡರ್ಫುಲ್. ಇದು ಮೊದಲನೇ ಪ್ರಶ್ನೆ ಕಾರ್ಡ್ ರೌಂಡ್ಗೆ. ಇನ್ನು ಎರಡನೇ ಪ್ರಶ್ನೆ ಕಾರ್ಡ್ ರೌಂಡ್ಗಾಗಿ ಇರುವಂತಹದ್ದು: ಸಂಜೆ 7ಕ್ಕೆ ಪ್ರಸಾರವಾಗುವಂತಹ ಹೊಸ ಕಾರ್ಯಕ್ರಮದ ಹೆಸರೇನು? ಆಯ್ಕೆಗಳು: ಎ ಸುವರ್ಣ ಫೋಕಸ್, ಬಿ ಔಟ್ ಆಫ್ ಫೋಕಸ್, ಸಿ ಜುಗಲ್ಬಂದಿ, ಡಿ ಸುವರ್ಣ ಸ್ಪೆಷಲ್. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಿದ್ರೆ ನಮಗೆ ಉತ್ತರ ಕಳಿಸ್ಲಿಕ್ಕೆ ಅಡ್ರೆಸ್ ಬರ್ಕೊಳ್ಳಿ. ನಮ್ಮ ವಿಳಾಸ ಈ ರೀತಿ ಇದೆ: ಕೈಲಾಶ್ ನ್ಯೂಸ್ ಅಂಡ್ ಮೊಬೈಲ್ಸ್, ಲಕ್ಪತಿ ವಿಭಾಗ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ, ಹಾಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಿದ್ಧಾರ್ಥ್, ಇಲ್ಲಿವರೆಗೆ ಬಂದು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ನಿಮ್ಗೆ ಅದೃಷ್ಟ ಯಾವತ್ತೂ ನಿಮ್ಮ ಜೊತೆಗಿರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವೀಕ್ಷಕರೇ, ಮತ್ತೆ ಮುಂದಿನ ವಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.